ಎಲ್ಲರಿಗೂ ನಮಸ್ಕಾರ. ನಮ್ಮ ಲ್ಯಾಚ್ ಬೆಂಗಳೂರು ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಇಂದು ನಾವು 9 ಡಿಸೆಂಬರ್ 2024 ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಈಗ ಈ ದಿನದ ಆರ್ಟಿಕಲ್ಗಳನ್ನು ನೋಡೋಣ. ಮೊದಲ ಆರ್ಟಿಕಲ್ ಬಂದು ಅಸ್ಟ್ರಾನಮರ್ಸ್ ಸ್ಪಾಟ್ ಅಲ್ಟ್ರಾವೈಲೆಟ್ ಎಮಿಷನ್ಸ್ ಫ್ರಮ್ ನೋವೆ ಇನ್ ಆಂಡ್ರೋಮೆಡಾ ಗ್ಯಾಲಕ್ಸಿ. ಮೊದಲಿಗೆ ನಾವು ಏನಾಗಿದೆ ಅನ್ನುವಂಥ ಒಂದು ವಿಷಯನ ತಿಳ್ಕೊಳ್ಳೋಣ. ಸೊ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಏನಿದೆ, IIA, ಈ ಒಂದು ಇನ್ಸ್ಟಿಟ್ಯೂಟ್ ಬಂದು ನಮ್ಮ ನೇಬರಿಂಗ್ ಗ್ಯಾಲಕ್ಸಿ ಆಗಿರುವಂತಹ ಆಂಡ್ರೋಮೆಡಾ ಗ್ಯಾಲಕ್ಸಿಯಿಂದ ಬಂದಂತಹ UV ಲೈಟನ್ನು ಅಥವಾ UV ಎಮಿಷನನ್ನು ಇದು ಮೆಜರ್ ಮಾಡಿದೆ ಅಥವಾ ಸ್ಪಾಟ್ ಮಾಡಿದೆ ಅಂತ ಹೇಳ್ಬೋದು. ಸೊ ಈ UV ಲೈಟ್ ಏನಿದೆ, ಈ ಲೈಟನ್ನು ಮೆಜರ್ ಮಾಡಿರೋದು ಯೂಸಿಂಗ್ ಆಸ್ಟ್ರೋಸ್ಯಾಟ್ ಅಬ್ಸರ್ವೇಟರಿಯನ್ನು ಯೂಸ್ ಮಾಡಿದ್ದಾರೆ. ಸೊ ಈ ಆಸ್ಟ್ರೋಸ್ಯಾಟ್ ಅಬ್ಸರ್ವೇಟರಿ ಏನಿದೆ, ಇದು ಇಸ್ರೋ ಲಾಂಚ್ ಮಾಡಿರುವಂಥ ಒಂದು ಅಬ್ಸರ್ವೇಟರಿ ಆಗಿದೆ. ಹೀಗಾಗಿ ನಮಗೆ ಈ ಆರ್ಟಿಕಲ್ ಇಂಪಾರ್ಟೆಂಟ್ ಆಗುತ್ತೆ. ನಾವು ಮೊದಲಿಗೆ ಇಲ್ಲಿ ಆಂಡ್ರೋಮೆಡಾ ಗ್ಯಾಲಕ್ಸಿ ನೋಡಿದ್ವಿ. ಸೊ ಆಂಡ್ರೋಮೆಡಾ ಗ್ಯಾಲಕ್ಸಿ ಇಸ್ ಅ ನೇಬರಿಂಗ್ ಗ್ಯಾಲಕ್ಸಿ. ನಮ್ಮ ಗ್ಯಾಲಕ್ಸಿ ಬಂದು ಮಿಲ್ಕಿ ವೇ ಗ್ಯಾಲಕ್ಸಿ ಇದೆ. ಸೊ ಮಿಲ್ಕಿ ವೇ ಗ್ಯಾಲಕ್ಸಿಯ ಒಂದು ನೇಬರಿಂಗ್ ಗ್ಯಾಲಕ್ಸಿ ಬಂದು ಆಂಡ್ರೋಮೆಡಾ ಗ್ಯಾಲಕ್ಸಿ. ಅಲ್ಲಿ ಆದಂತಹ ಒಂದು ಈ ನೋವಾ ಇವೆಂಟ್ಸ್ ಅಂತಂದರೆ ಏನಂತಂದರೆ, ಒಂದು ಹೊಸ ಸ್ಟಾರ್ ಹುಟ್ಟಿದಾಗ ಅಥವಾ ಎರಡು ಸ್ಟಾರ್ಗಳು ಮರ್ಜ್ ಆದಾಗ ಒಂದು ಬ್ರೈಟ್ ಲೈಟ್ ಎಮಿಟ್ ಆಗುತ್ತೆ. ಸೊ ಆ ಬ್ರೈಟ್ ಲೈಟ್ ತುಂಬ ಒಂಥರ ಪವರ್ಫುಲ್ ಆಗಿರುತ್ತೆ. ಸೊ ಈ ಒಂದು ಲೈಟನ್ನು ನಾವು ನೋವಾ ಅಂತ ಕರಿತೀವಿ, ಅಂದರೆ ಈ ಒಂದು ಪ್ರಾಸೆಸನ್ನು ನೋವಾ ಅಂತ ಕರಿತೀವಿ. ಸೊ ಈ ಒಂದು ನೋವೆಯಿಂದ ಬಂದಿರುವಂಥ ಬ್ರೈಟ್ ಲೈಟನ್ನು ಈ ಆಸ್ಟ್ರೋಸ್ಯಾಟ್ ಯೂಸ್ ಮಾಡಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಏನಿದೆ, ಇಲ್ಲಿನ ಸೈಂಟಿಸ್ಟ್ಗಳು UV ಎಮಿಷನ್ಸ್, ಇಲ್ಲಿ ಬಂದಿರುವಂತಹ UV ಲೈಟ್ ಏನಿದೆ, ಇದು ಫಾರ್ UV ಲೈಟ್ಸ್ ಆಗಿದೆ. ಸೊ ಅದನ್ನು ಮೆಷರ್ ಮಾಡಿದ್ದಾರೆ. ನಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗೋದು ಆಸ್ಟ್ರೋಸ್ಯಾಟ್ ಅಬ್ಸರ್ವೇಟರಿ ಬಗ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಬೋತ್ ಫಾರ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಎರಡಕ್ಕೂ ನಮಗೆ ಈ ಆಸ್ಟ್ರೋಸ್ಯಾಟ್ ಬಗ್ಗೆ ಸ್ವಲ್ಪ ತಿಳಿದಿರಬೇಕು. ಸೊ ಈ ಆಸ್ಟ್ರೋಸ್ಯಾಟ್ ಅಬ್ಸರ್ವೇಟರಿ ಏನಿದೆ, ಇಟ್ ಈಸ್ ಇಂಡಿಯಾಸ್ ಫಸ್ಟ್ ಮಲ್ಟಿ ವೇವ್ಲೆಂತ್ ಸ್ಪೇಸ್ ಬೇಸ್ಡ್ ಅಬ್ಸರ್ವೇಟರಿ. ಇಟ್ ಈಸ್ ಇಂಡಿಯಾಸ್ ಫಸ್ಟ್ ಮಲ್ಟಿ ವೇವ್ಲೆಂತ್ ಸ್ಪೇಸ್ ಬೇಸ್ಡ್ ಅಬ್ಸರ್ವೇಟರಿ. ಮತ್ತು ಈ ಒಂದು ಏನಿದೆ, ದಿಸ್ ಈಸ್ ಆರ್ಬಿಟಿಂಗ್ ಅಟ್ 650 ಕಿಲೋಮೀಟರ್ ಅಬವ್ ಅರ್ತ್ ಅಂತಂದರೆ ಇಟ್ ಈಸ್ ಇನ್ ಲೋ ಅರ್ತ್ ಆರ್ಬಿಟ್ ಅಂತ ನಾವು ನೆನ್ಪಿಟ್ಕೋಬೇಕು. ಬಿಕಾಸ್ ಅಪ್ರಾಕ್ಸಿಮೇಟ್ಲಿ 600 ಕಿಲೋಮೀಟರ್ವರೆಗೂ ನಾವು ಲೋ ಅರ್ತ್ ಆರ್ಬಿಟ್ ಅಂತ ಕರಿತೀವಿ. ಸೊ ನಿಯರ್ ಬೈ ಅಲ್ಲೇ ಇರೋದ್ರಿಂದ ಇಟ್ ಈಸ್ ಇನ್ ಲೋ ಅರ್ತ್ ಆರ್ಬಿಟ್. ಇದಾದಮೇಲೆ ಈ ಒಂದು ಆಸ್ಟ್ರೋಸ್ಯಾಟ್ ಏನಿದೆ, ಇದರಲ್ಲಿ 5 ಡಿಫ್ರೆಂಟ್ ಟೆಲಿಸ್ಕೋಪ್ಗಳಿದೆ. ಯಾವ್ದ್ಯಾವ್ದು ಟೆಲಿಸ್ಕೋಪ್ ಇದೆ ಅಂತಂದರೆ, ಒಂದು ಎಕ್ಸ್ರೇ ಪ್ರೊಪೋರ್ಷನಲ್ ಕೌಂಟರ್, ಒಂದು ಲಾರ್ಜ್ ಏರಿಯಾ ಎಕ್ಸ್ರೇ, ಇನ್ನೊಂದು ಸಾಫ್ಟ್ ಎಕ್ಸ್ರೇ ಇದೆ, ಮತ್ತು ಕ್ಯಾಡ್ಮಿಯಮ್ ಜಿಂಕ್ ಟೆಲ್ಯುರೈಡ್ ಇಮೇಜರ್ ಇದೆ, ಸ್ಕ್ಯಾನಿಂಗ್ ಸ್ಕೈ ಮಾನಿಟರ್ ಇದೆ, ಮತ್ತು UV ಇಮೇಜಿಂಗ್ ಟೆಲಿಸ್ಕೋಪ್ ಇದೆ. ಸೊ ಈ UV ಇಮೇಜಿಂಗ್ ಟೆಲಿಸ್ಕೋಪ್ ಏನಿದೆ, ಈ ಒಂದು ಟೆಲಿಸ್ಕೋಪ್ ಬಂದು ನಿನ್ನೆ ಅಂದರೆ ಏನು ಆಂಡ್ರೋಮೆಡಾ ಗ್ಯಾಲಕ್ಸಿಯಿಂದ ಸೂಪರ್ ಲೈಟ್ ಬಂದಿದೆ, ಅಲ್ಲಿಂದ ಬಂದಂಥ UV ಲೈಟನ್ನು ಮೆಜರ್ ಮಾಡಿರೋ ಈ ಅಲ್ಟ್ರಾವೈಲೆಟ್ ಇಮೇಜಿಂಗ್ ಟೆಲಿಸ್ಕೋಪ್ ಏನಿದೆ, ಈ ಒಂದು ಟೆಲಿಸ್ಕೋಪ್. ಮತ್ತು ಈ ಆಸ್ಟ್ರೋಸ್ಯಾಟ್ ಅಬ್ಸರ್ವೇಟರಿ ಏನಿದೆ, ಇದನ್ನು ಲಾಂಚ್ ಮಾಡಿದ್ದು 28 ಸೆಪ್ಟೆಂಬರ್ 2015. ಸೊ ಆಲ್ಮೋಸ್ಟ್ 9 ಇಯರ್ಸ್ನ ಈ ಒಂದು ಆಸ್ಟ್ರೋಸ್ಯಾಟ್ ಏನಿದೆ, ಇದು ವರ್ಕ್ ಆಗ್ತಾ ಇದೆ. ಈ ಆಸ್ಟ್ರೋಸ್ಯಾಟ್ನ ಮುಖ್ಯ ಉದ್ದೇಶ ಏನು ಅಂತಂದರೆ, ಯೂನಿವರ್ಸಲ್ಲಿ ಹಲವಾರು ಎನರ್ಜೆಟಿಕ್ ಫೆನಾಮಿನಾಸ್ ಆಗ್ತಾ ಇರುತ್ತೆ. ಅಂದರೆ ಈಗ ಹೇಳ್ದಂಗೆ ಈ ನೋವಾ ಇರ್ಬೋದು, ಇಲ್ಲ ಇದೇ ಥರ ಬ್ಲ್ಯಾಕ್ ಹೋಲಿಂದ ಎಮಿಟ್ ಆಗ್ತಾ ಇರೋ ಲೈಟ್ಸ್ ಇರ್ಬೋದು, ಇಲ್ಲ ಸೂಪರ್ ನೋವಾ, ರೆಡ್ ಜೈಂಟ್, ವೈಟ್ ಡ್ವಾರ್ಫ್, ಈ ಥರ ಬೇರೆ ಬೇರೆ ಈವೆಂಟ್ಸ್ ನಡೀತಾ ಇರುತ್ತೆ. ಸೊ ಆ ರೀತಿಯಾದ ಒಂದು ಎನರ್ಜೆಟಿಕ್ ಈವೆಂಟ್ಸ್ ಏನಿದೆ, ಆ ಈವೆಂಟ್ಸ್ನಿಂದ ಹೊರಹೊಮ್ಮುವಂಥ UV ಲೈಟ್ಸ್ ಇರ್ಬೋದು, ಇಲ್ಲ ಎಕ್ಸ್ರೇಸ್ ಇರ್ಬೋದು, ಅದನ್ನು ಮೆಷರ್ ಮಾಡೋದು ಈ ಒಂದು ಆಸ್ಟ್ರೋಸ್ಯಾಟ್ನ ಮುಖ್ಯ ಉದ್ದೇಶ ಆಗಿದೆ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ಸಿಗುವಂಥ ಬೇಸಿಕ್ ಇನ್ಫಾರ್ಮೇಷನ್ ಆಗಿದೆ. ಮುಂದಿನ ಆರ್ಟಿಕಲ್ ನೋಡೋಣ. ಥೋರ್ ಬಾಲ್ ಆಫ್ ಕರ್ನಾಟಕ ಫೇಸಸ್ ಕ್ರೈಸಿಸ್ ಆಸ್ ಡ್ರೈ ಸ್ಪೆಲ್ ಡೆಸ್ಟ್ರಾಯ್ಸ್ ಕ್ರಾಪ್. ಕರ್ನಾಟಕದ ಥೋರ್ ಬಾಲ್ ಅಂತ ಕರೆಯೋದು ನಾವು ಕಲಬುರ್ಗಿಯನ್ನು. ಸೊ ಈ ವರ್ಷ ಸರಿಯಾದ ಮಳೆ ಇಲ್ದಿರ, ಆಬ್ವಿಯಸ್ಲಿ ಆ ಒಂದು ರೀಜನ್ ಏನಿದೆ, ಇದು ಮೈದಾನ್ ರೀಜನ್ ಆಗಿರೋದ್ರಿಂದ ಮಳೆ ಏನಿದೆ, ಅಲ್ಲಿನ ಮಳೆ ಲೆವೆಲ್ ಆಬ್ವಿಯಸ್ಲಿ ಕಡಿಮೆನೇ ಇರುತ್ತೆ. ರೈನ್ಫಾಲ್ ಈಸ್ ಲೆಸ್, ಅಂದರೆ ಯೂಶ್ವಲಿ ಇಟ್ ವಿಲ್ ಬಿ ಅರೌಂಡ್ 20 ಮಿಲಿಮೀಟರ್ ಅಷ್ಟು ಅಪ್ರಾಕ್ಸಿಮೇಟ್ ರೈನ್ಫಾಲ್ ಬರುತ್ತೆ. ಬಟ್ ಈ ವರ್ಷ ಏನಿದೆ, ಇಟ್ ವಾಸ್ ಜಸ್ಟ್ 5 mm ಅಷ್ಟೇ. ಈ ನವಂಬರ್ಲಿ ಯೂಶಲಿ 20 mm ಅಷ್ಟು ಮಳೆ ಕಲಬುರ್ಗಿಯಲ್ಲಿ ಆಗುತ್ತೆ. ಬಟ್ ಈ ವರ್ಷ ಕೇವಲ 5 mm ಅಷ್ಟು ಆಗಿರೋದ್ರಿಂದ ಅಲ್ಲಿ ಡ್ರಾಟ್ ಬಂದಿದೆ, ಅಂದರೆ ಬರ ಬಂದಿದೆ. ಸೊ ಹಾಗಾಗಿ ಏನಾಗ್ತಾ ಇದೆ ಅಂತಂದರೆ, ಈ ಥೋರ್ ಬೆಳೆ ಏನಿದೆ, ಅಂದರೆ ತೊಗರಿ ಇರ್ಬೋದು, ಇಲ್ಲ ಹುರುಳಿ ಇರ್ಬೋದು, ಇದರ ಒಂದು ಬೆಳೆಗಳು ಏನಿದ್ದಾವೆ, ಈ ಒಂದು ಬೆಳೆಗಳು ನಾಶ ಆಗಿದೆ. ಇದರಿಂದ ಫಾರ್ಮರ್ಸ್ಗೆ ಲಾಸ್ ಆಗಿದೆ ಅನ್ನೋದು ನಮಗೆ ತಿಳಿದಿರಬೇಕು. ಹಾಗಾದರೆ ನಾವೀಗ ಕಲಬುರ್ಗಿಯಲ್ಲಿ ಯಾವ ರೀತಿಯಾದ ಒಂದು ಜಿಯೋಗ್ರಫಿಕಲ್ ಕಂಡೀಷನ್ಸ್ ಇದೆ, ಸೊ ದಟ್ ಅಲ್ಲಿ ಈ ಒಂದು ಏನು ಪಲ್ಸಸ್ ಇದೆ, ಈ ಪಲ್ಸಸ್ನ ಬೆಳೀತಾ ಇದ್ದಾರೆ ಅನ್ನೋದನ್ನು ನಾವು ನೋಡೋಣ. ಸೊ ಕಲಬುರ್ಗಿ ಬಂದು ಈಗಾಗಲೇ ಹೇಳಿರೋ ಥರ ಇದು ಮೈದಾನ್ ರೀಜನ್ ಅಂದ ತಕ್ಷಣ ಲೋ ರೈನ್ಫಾಲ್ ಅನ್ನೋದು ನಮಗೆ ಗೊತ್ತಿರಬೇಕು.
ಸೊ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಬಂದು ಅಲ್ಲಿ ಸಿಗುವಂತಹದ್ದು ಬ್ಲ್ಯಾಕ್ ಸಾಯಿಲ್. ಬಟ್ ಏನಾಗುತ್ತೆ ಅಂತಂದರೆ ಇಲ್ಲಿರುವಂತಹ ಬ್ಲ್ಯಾಕ್ ಸಾಯಿಲ್ ಏನಿದೆ ಇದು ಶಾಲೋ ಬ್ಲ್ಯಾಕ್ ಸಾಯಿಲಲ್ಲೂ ಹಲವಾರು ವಿಧಗಳಿದೆ. ಸೊ ದಿಸ್ ಇಸ್ ಶಾಲೋ ಬ್ಲ್ಯಾಕ್ ಸಾಯಿಲ್ ಸಿಗೋದು. ಸೊ ಈ ಶಾಲೋ ಬ್ಲ್ಯಾಕ್ ಸಾಯಿಲ್ ಅಂತಂದರೆ ಏನಾಗುತ್ತೆ ಅಂದರೆ ಇದರಲ್ಲಿ ಮಾಯಿಶ್ಚರ್ ರಿಟೈನಿಂಗ್ ಕೆಪಾಸಿಟಿ ಏನಿರುತ್ತೆ, ಈ ಮಾಯಿಶ್ಚರ್ ರಿಟೈನಿಂಗ್ ಕೆಪಾಸಿಟಿ ಕಡಿಮೆ ಇರುತ್ತೆ. ಸೊ ಇವಾಗ ಹಾಗಾಗಿ ಮಳೆ ಏನಿದೆ ಅದಕ್ಕೆ ಸರಿಯಾದ ಸಮಯಕ್ಕೆ ಮಳೆ ಬರ್ತಾ ಇರಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ಭೂಮಿ ಬಿರುಕು. ಸೊ ಆವಾಗ ರೂಟ್ಸ್ ಎಲ್ಲ ಎಕ್ಸ್ಪೋಸ್ ಆಗಿ ಆಬ್ವಿಯಸ್ ಆಗಿ ಕ್ರಾಪ್ಸ್ ಎಲ್ಲನೂ ಸತ್ತೋಗುತ್ತೆ ಅಥವಾ ಹಾಳಾಗುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ಇದಿಷ್ಟು ಒಂದು ಕಡೆ ಆದರೆ ಮತ್ತೆ ಈಗ ತೋರ್ ಏನಿದೆ ಅಂದರೆ ಈಗ ಹುರುಳಿ ಇರ್ಬೋದು, ಇಲ್ಲ ತೊಗರಿ ಬೆಳೆ ಇರ್ಬೋದು, ಇವುಗಳಿಗೆ ಬೇಕಾದಂತಹ ಏನು ಜಿಯೋಗ್ರಫಿಕಲ್ ಕಂಡೀಷನ್ಸ್ ಏನು, ಆ ಬೆಳೆ ಚೆನ್ನಾಗಿ ಬರಬೇಕು ಅಂತಂದರೆ ಅದಕ್ಕೆ ಬೇಕಾಗಿರುವಂಥ ಜಿಯೋಗ್ರಫಿಕಲ್ ಕಂಡೀಷನ್ಸ್ ಏನು ಅಂತ ನೋಡೋಣ. ಸೊ ಇಟ್ ರಿಕ್ವೈರ್ಸ್ ಅಪ್ರಾಕ್ಸಿಮೇಟ್ಲಿ 600 to 650 mm ಆಫ್ ಆ್ಯನ್ಯುವಲ್ ರೈನ್ಫಾಲ್. ಇದು 600 to 650 mm ಏನಿದೆ ಇದು ಇಟ್ ಶುಡ್ ಬಿ ಆ್ಯನ್ಯುವಲ್ ಅಷ್ಟೇನೆ. ಅದರ ಜೊತೆಗೆ ಮಾಯ್ಸ್ಟ್ ಕಂಡೀಷನ್ಸ್ ಫಾರ್ ಇನಿಷಿಯಲ್ 8 weeks. ಸ್ಟಾರ್ಟಿಂಗ್ 8 weeks ಸ್ವಲ್ಪ ಮಾಯ್ಶ್ಚರ್ ಇರಬೇಕು. ಅದಾದಮೇಲೆ ಇಟ್ ಕ್ಯಾನ್ ಬಿ ಡ್ರೈ. ಫ್ಲವರಿಂಗ್ ಸ್ಟೇಜ್ ಮತ್ತು ಪಾಟ್ ಡೆವಲಪ್ಮೆಂಟ್ ಸ್ಟೇಜಲ್ಲಿ ಡ್ರೈ ಇದ್ರೂ ಕೂಡ ನಡೆಯುತ್ತೆ. ಬಟ್ ಸ್ಟಾರ್ಟಿಂಗ್ ಇನಿಷಿಯಲ್ ಈಗ ಏನು ಅಂದರೆ ಈ ರೂಟ್ ಡೆವಲಪ್ಮೆಂಟ್ಸ್ ಆಗ್ತಾ ಇರುತ್ತೆ ಆ ಒಂದು ಟೈಮಲ್ಲಿ ಮಾಯ್ಶ್ಚರ್ ಏನಿದೆ ಆ ಮಾಯ್ಶ್ಚರ್ ಕಂಟೆಂಟ್ ಹೆಚ್ಚಿರಬೇಕು. ಮತ್ತು ಟೆಂಪ್ರೇಚರ್ ಯೂಶಲಿ 26 to 30 degree Celsius ಇರಬೇಕು. ಮತ್ತು ಸಾಯಿಲ್ ಯೂಶಲಾಗಿ ಎಲ್ಲ ಸಾಯಿಲಲ್ಲೂ ಬೆಳೆಯುತ್ತೆ. ಸ್ಯಾಂಡಿ ಲೋಮ್ ಅಥವಾ ಲೋಮ್ ಸಾಯಿಲಲ್ಲಿ ಹೆಚ್ಚಾಗಿ ಬೆಳೆಯುತ್ತೆ ಈ ಒಂದು ಕ್ರಾಪ್. ಮತ್ತು ಇಟ್ ಈಸ್ ವೆರಿ ಸೆನ್ಸಿಟಿವ್ ಟು ಲೋ ರೇಡಿಯೇಷನ್ ಅಟ್ ಪಾಟ್ ಡೆವಲಪ್ಮೆಂಟ್. therefore ಫ್ಲವರಿಂಗ್ ಡ್ಯೂರಿಂಗ್ ಮಾನ್ಸೂನ್ ಆ್ಯಂಡ್ ಕ್ಲೌಡಿ ವೆದರ್ ಲೀಡ್ಸ್ ಟು ಪುವರ್ ಪಾಟ್ ಫಾರ್ಮೇಷನ್. ಸೊ ಯಾವಾಗ ಈ ಹೂವು ಬಿಡೋ ಸಮಯ ಇರ್ಬೋದು, ಇಲ್ಲ ಅಂತಂದರೆ ಆ ಒಂದು ಏನು ಪಾಟ್ ಡೆವಲಪ್ ಆಗ್ತಾ ಇರುತ್ತೆ ಅಂಥ ಟೈಮಲ್ಲಿ ಮಾಯ್ಶ್ಚರ್ ಏನಾದರೂ ಬಂತು ಅಂತಂದರೆ ಆಗ ಏನು ಬೆಳೆ ಇರುತ್ತೆ ಬೆಳೆ ಕಡಿಮೆ ಆಗುತ್ತೆ. ಯಾಕೆ ಅಂತಂದರೆ ಪಾಟ್ ಫಾರ್ಮೇಷನಲ್ಲಿ ಯೂಶಲಾಗಿ ಡ್ರೈ ಕಂಡೀಷನ್ಸ್ ಇರಬೇಕು. ಮಾಯ್ಶ್ಚರ್ ಇತ್ತು ಅಂದರೆ ಅದು ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ಸಿಗೋ ಇನ್ಫಾರ್ಮೇಷನ್. ಮುಂದಿನ ಆರ್ಟಿಕಲ್ ನೋಡೋಣ. ಡೆತ್ ಬೈ ವಾಟರ್. ಇತ್ತೀಚೆಗಷ್ಟೇ ಏನಾಗಿದೆ ಅಂದರೆ ತಮಿಳ್ನಾಡುವಲ್ಲಿ 3 ಜನ, ಎಸ್ಪೆಷಲಿ ಇಟ್ ವಾಸ್ ಇನ್ ಚೆನ್ನೈಯಲ್ಲಿ 3 ಜನ ನೀರನ್ನು ಕುಡಿದ ಮೇಲೆ ಸಾವನ್ನಪ್ಪಿದ್ದಾರೆ. ಅಂದರೆ ಇಟ್ ವಾಸ್ ಬಿಕಾಸ್ ಆಫ್ ಕಂಟ್ಯಾಮಿನೇಟೆಡ್ ವಾಟರ್. ನಮ್ಗೆ ಗೊತ್ತಿದೆ ವಾಟರ್ ಇಸ್ ದ ಮೇನ್ ರೀಸನ್. ಈಗ ಯಾವುದೇ ಒಂದು ಬೇಸಿಕ್ ವೈರಲ್ ಡಿಸೀಸ್ ಬರಬೇಕಂತಾನೆ ಈಗ ಕಾಲೆರಾ ಇರ್ಬೋದು, ಇಲ್ಲ ಅಂತಂದರೆ ಟೈಫಾಯ್ಡ್ ಇರ್ಬೋದು, ಇದಕ್ಕೆಲ್ಲ ಮೇನ್ ರೀಸನ್ನೇ ಕಂಟ್ಯಾಮಿನೇಟೆಡ್ ವಾಟರ್. ಸೊ ಈ ಕಂಟ್ಯಾಮಿನೇಟೆಡ್ ವಾಟರ್ ಅದು ಎಸ್ಪೆಷಲಿ ಚೆನ್ನೈ ಬಂದು ಮೆಟ್ರೋಪಾಲಿಟನ್ ಸಿಟಿ. ಸೊ ಮೆಟ್ರೋಪಾಲಿಟನ್ ಸಿಟಿಯಲ್ಲೇ ಈ ರೀತಿಯಾದ ಒಂದು ಅವಘಡಗಳು ನಡೀತಾ ಇದೆ ಅಂತಂದರೆ ನಾವಿನ್ನು ರೂರಲ್ ಏರಿಯಾಸ್ಗೆ ಹೋದರೆ ಇನ್ನೂ ಯಾವ ರೀತಿಯಾಗಿ ಅಂದರೆ ವರ್ಸ್ ಸಿಚುವೇಶನ್ ಇರುತ್ತೆ ವಾಟರ್ದು ಅಂತ ನಾವು ಅಸ್ಯೂಮ್ ಮಾಡ್ಕೋಬೋದು. ಮತ್ತು ಇದು ಕೇವಲ ಚೆನ್ನೈಗೆ ಸೀಮಿತವಾಗಿರುವಂತಹ ಒಂದು ಪ್ರಾಬ್ಲಮ್ ಅಲ್ಲ. ಈಗ ಬೆಂಗಳೂರು ನೋಡ್ಬೋದು, ಇಲ್ಲ ಕೊಚ್ಚಿ ನೋಡ್ಬೋದು, ಇಲ್ಲ ನೋಯ್ಡಾ, ವಿಳಿಯನಗರಂ, ಈ ಎಲ್ಲ ಸಿಟೀಸಲ್ಲೂ ಕೂಡ ಈ ರೀತಿಯಾದ ಕಂಟ್ಯಾಮಿನೇಟೆಡ್ ವಾಟರಿಂದ ಹೆಲ್ತ್ ಇಶ್ಯೂಸ್ ಆಗ್ತಾ ಇರೋದನ್ನ ನಾವು ನೋಡ್ತಾನೆ ಇದ್ದೀವಿ. ಸೊ ಇದೇನಾಗ್ತಾ ಇದೆ, ಏನಕ್ಕೆ ಆಗ್ತಾ ಇದೆ ಅಂತಂದರೆ ಒಂದು ಮೈಗ್ರೇಷನ್ ಪ್ಯಾಟರ್ನಿಂದ ಎಲ್ಲರೂ ರೂರಲ್ ಟು ಅರ್ಬನ್ ಮೈಗ್ರೇಷನ್ ಆಗ್ತಾ ಇದ್ದೇವೆ. ಸೊ ವಿಚ್ ಇಸ್ ಲೀಡಿಂಗ್ ಟು ಅರ್ಬನ್ ಏರಿಯಾಸಲ್ಲಿ ಇಲ್ಲಿ ಕಂಜಕ್ಷನ್ಸ್ ಆಗ್ತಾ ಇದೆ. ಸೊ ಯಾವಾಗ ಕಂಜಂಕ್ಷನ್ ಆಗುತ್ತೆ ಅಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಈಗ ಸ್ಲಮ್ ಡೆವಲಪ್ಮೆಂಟ್ ಇರ್ಬೋದು, ಇಲ್ಲ ಲೈವ್ಲಿಹುಡ್ ಇಶ್ಯೂಸ್ ಇರ್ಬೋದು, ವಾಟರ್ ಸ್ಕ್ಯಾರ್ಸಿಟಿ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಅವೈಲಬಿಲಿಟಿ ಇಲ್ಲದೆ ಇರೋದಿರ್ಬೋದು, ಇಲ್ಲ ಹೈಜೀನ್ ರಿಲೇಟೆಡ್ ಪ್ರಾಬ್ಲಮ್ ಇರ್ಬೋದು, ಸ್ಯಾನಿಟೇಷನ್ ರಿಲೇಟೆಡ್ ಪ್ರಾಬ್ಲಮ್ ಇರ್ಬೋದು. ಈ ರೀತಿಯಾದ ಹಲವಾರು ಪ್ರಾಬ್ಲಮ್ಗಳನ್ನು ನಾವು ಫೇಸ್ ಮಾಡ್ತಾ ಇದ್ದೀವಿ. ಸೊ ಇದೆಲ್ಲನೂ ಕಂಟ್ಯಾಮಿನೇಟೆಡ್ ವಾಟರಿಂದ ಮತ್ತಷ್ಟು ಹೆಚ್ಚಾಗುತ್ತೆ. ಈಗ ವಾಟರ್ ಸರಿಗಿಲ್ಲ ಅಂತಂದರೆ ಅಲ್ಲಿ ಹೈಜೀನ್ ಸ್ಯಾನಿಟೇಷನ್ ಪ್ರಾಬ್ಲಮ್ ಆಗುತ್ತೆ. ಅದು ಯಾವಾಗ ವಾಟರ್ ಸರಿಗಿರಲ್ಲ, ಸ್ಲಮ್ ಡೆವಲಪ್ಮೆಂಟು, ಲೈವ್ಲಿಹುಡ್ ಸರಿಗಿಲ್ಲ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಸರಿ ಇಲ್ಲ, ಈ ರೀತಿಯಾಗಿರುವಾಗ ವಾಟರ್ ಕಂಟ್ಯಾಮಿನೇಷನ್ ಆಗುತ್ತೆ. ಸೊ ಒಟ್ಟಾರೆ ಇಲ್ಲಿ ಏನು ನಮಗೆ ಅಂತಂದರೆ ಒಟ್ಟಿನಲ್ಲಿ ಈ ಅರ್ಬನೈಸೇಷನ್ ಏನಾಗ್ತಾ ಇದೆ ಅದರಿಂದ ಕೂಡ ವಾಟರ್ ಕಂಟ್ಯಾಮಿನೇಷನ್ ಹೆಚ್ಚಾಗ್ತಾ ಇದೆ. ಇದು 2ನೇ ಪಾಯಿಂಟ್. ಸೊ ಫಸ್ಟ್ ಪಾಯಿಂಟ್ ಬಂದು ಕಂಟ್ಯಾಮಿನೇಟೆಡ್ ವಾಟರ್. ಸೊ ಕಂಟ್ಯಾಮಿನೇಟೆಡ್ ವಾಟರ್ ಅಂದರೆ ಯಾವ ರೀತಿಯಾಗಿ ಒಂದು ಅರ್ಬನೈಸೇಷನ್ ಹೆಚ್ಚಾಗ್ತಾ ಇರೋದ್ರಿಂದ ಆಗ್ತಾ ಇದೆ. ಮತ್ತು ಇನ್ನು ನೋಡಿದ್ರೆ ಓವರ್ ಎಕ್ಸ್ಪ್ಲಾಯ್ಟೇಷನ್ ಆಫ್ ಗ್ರೌಂಡ್ ವಾಟರಿಂದನೂ ಆಗ್ತಾ ಇದೆ. ಸೊ ಈಗ ಓವರ್ ಎಕ್ಸ್ಪ್ಲಾಯ್ಟೇಷನ್ ಆಫ್ ಗ್ರೌಂಡ್ ವಾಟರ್ ಅಂತ ಅಂದರೆ ನಾವು ನೋಡ್ತೀವಿ ಈ ನಾರ್ತ್ ವೆಸ್ಟ್ ಇನ್ ಇಂಡಿಯಾ, ಈ ಪಂಜಾಬ್, ರಾಜಸ್ಥಾನ್ ಈ ಏರಿಯಾಗೆ ಹೋದರೆ ಇಲ್ಲಿ ಆರ್ಸೆನಿಕ್ ಕಂಟ್ಯಾಮಿನೇಷನ್ ಹೆಚ್ಚಾಗಿದೆ ಗ್ರೌಂಡ್ ವಾಟರಲ್ಲಿ. ಸೊ ದಿಸ್ ಇಸ್ ಬಿಕಾಸ್ ಆಫ್ ಓವರ್ ಎಕ್ಸ್ಪ್ಲಾಯ್ಟೇಷನ್ ಆಫ್ ಗ್ರೌಂಡ್ ವಾಟರ್. ಮತ್ತು ಇನ್ನೂ ಒಂದೆರಡು ಇದರಲ್ಲಿ ಅಂದರೆ ಜಲಶಕ್ತಿ ಮಿನಿಸ್ಟ್ರಿ ಏನು ರಿಪೋರ್ಟ್ಸ್ ಕೊಡುತ್ತೆ ಅದರಲ್ಲಿ ಒಂದು ಕಡೆ ಆರ್ಸೆನಿಕ್ ಪೊಲ್ಯೂಷನ್ ಇದರ ವಾಟರಲ್ಲಿ, ಮತ್ತೊಂದು ಕಡೆ ಫ್ಲೂರೈಡ್ ಪೊಲ್ಯೂಷನ್ ಕೂಡ ಹೆಚ್ಚಾಗ್ತಾ ಇದೆ ವಾಟರಲ್ಲಿ. ಸೊ ಫ್ಲೂರೈಡ್ ಪೊಲ್ಯೂಷನಿಂದ ಏನಾಗುತ್ತೆ,
ನಮ್ಮ ಬೋನ್ಸ್ ಮೇಲೆ ಇದು ಅಫೆಕ್ಟ್ ಮಾಡುತ್ತೆ. ಸೊ ಹಾಗಾಗಿ ಅದರಿಂದ ಕೂಡ ಹೆಲ್ತ್ ಇಂಪ್ಯಾಕ್ಟ್ಸ್ ಇದೆ ಅನ್ನೋದು ನಮಗೆ ತಿಳಿದಿರಬೇಕು. ಮತ್ತು ಇದಿಷ್ಟು ವಿತ್ ರೆಸ್ಪೆಕ್ಟ್ ಟು ಇಂಡಿಯಾ. ಆದರೆ ಗ್ಲೋಬಲಿ ಬಂದಾಗ WHO ಕೂಡ ಹಲವಾರು ಡೇಟಾನ ಕೊಟ್ಟಿದೆ. ಏನು ಹೇಳ್ತಾ ಇದೆ WHO ಅಂದರೆ ಅಟ್ಲೀಸ್ಟ್ 1.7 ಬಿಲಿಯನ್ ಅಷ್ಟು ಜನ ಏನಿದ್ದಾರೆ ಇವರು ಫೀಸಸ್ಸಿಂದ ಕಂಟ್ಯಾಮಿನೇಟ್ ಆಗಿರುವಂಥ ವಾಟರನ್ನು ಕುಡಿತಾ ಇದ್ದಾರೆ. ದೇ ಆರ್ ಕನ್ಸ್ಯೂಮಿಂಗ್ ವಾಟರ್ ಕಂಟ್ಯಾಮಿನೇಟೆಡ್ ಬೈ ಫೀಸಸ್. ಅಪ್ರಾಕ್ಸಿಮೇಟ್ಲಿ 1.7 ಬಿಲಿಯನ್ ಜನ ಅಂತಂದರೆ ಅಲ್ಲಿ ಇರುವಂತಹ ಹೆಲ್ತ್ ಇಂಪ್ಯಾಕ್ಟ್ಸನ್ನು ನಾವು ಇಮ್ಯಾಜಿನ್ ಮಾಡ್ಕೋಬೋದು. ಇದರ ಜೊತೆ ಮತ್ತೊಂದು ಡೇಟಾ ಏನು ಕೊಡುತ್ತೆ ಅಂತಂದರೆ ಅಪ್ರಾಕ್ಸಿಮೇಟಾಗಿ 1 ಮಿಲಿಯನ್ ಜನ ಆ್ಯನ್ಯುವಲಿ ಬಿಕಾಸ್ ಆಫ್ ವಾಟರ್ ಕಂಟ್ಯಾಮಿನೇಷನ್ ಅಥವಾ ಸ್ಯಾನಿಟೇಷನ್, ಹೈಜೀನ್ ಈ ಇಶ್ಯೂಸ್ಗಳಿಂದ ಸಾವನ್ನು ಅಪ್ತಾ ಇದ್ದಾರೆ. 1 ಮಿಲಿಯನ್ ಅಂತಾರೆ 10 ಲಕ್ಷ ಜನ. 10 ಲಕ್ಷ ಜನ ಆ್ಯನ್ಯುವಲಿ ವರ್ಲ್ಡ್ ವೈಡ್ ಪ್ರಪಂಚದಾದ್ಯಂತ 10 ಲಕ್ಷ ಜನ ವರ್ಷದಲ್ಲಿ ಸಾಯ್ತಾ ಇದ್ದಾರೆ. ಏನಕ್ಕೆ ಅಂತಂದರೆ ಬಿಕಾಸ್ ಆಫ್ ಇಂಪ್ರಾಪರ್ ಹೈಜೀನ್ ಇರ್ಬೋದು, ವಾಟರ್ ಅವೈಲಬಿಲಿಟಿ ಇರ್ಬೋದು, ಈ ಒಂದು ಕಾರಣಗಳಿಂದ. ಸೊ ಇಷ್ಟು ಡೇಟಾಗಳು. ಈ 2 ಡೇಟಾ ಬಂದು ಜಲಶಕ್ತಿ ಮಿನಿಸ್ಟ್ರಿ ಕೊಟ್ಟಿರೋದು. ಅಂದರೆ ಇಂಡಿಯಾಲಿ ಆರ್ಸೆನಿಕ್ ಮತ್ತು ಫ್ಲೋರೈಡ್ ಪೊಲ್ಯೂಷನ್ ಏನಿದೆ ವಿತ್ ರೆಸ್ಪೆಕ್ಟ್ ಟು ವಾಟರ್ ಅದು ಇನ್ಕ್ರೀಸ್ ಆಗ್ತಾ ಇದೆ ಅಂತ. ಮತ್ತು ನೆಕ್ಸ್ಟ್ ಒಂದು ಬಂದು WHO ರಿಪೋರ್ಟ್ ಹೇಳ್ತಾ ಇದೆ. ಸೊ ಇಲ್ಲಿ WHO ರಿಪೋರ್ಟ್ ಪ್ರಕಾರ ಹೋದರೂ ಕೂಡ 2 ಡೇಟಾ ನಮಗೆ ಸಿಗ್ತಾ ಇದೆ. ಸೊ ಇಲ್ಲಿ ಏನು ಮಾಡಬೇಕು ಅಂತಂದರೆ ಈಗ ಅಟ್ ಪ್ರೆಸೆಂಟ್ ಏನು ಅಂತಂದರೆ ಚೆನ್ನೈಯಲ್ಲಿ, ಬಿಕಾಸ್ ಈ ಇಶ್ಯೂ ರೈಸ್ ಆಗಿರೋದೇ ಚೆನ್ನೈಯಲ್ಲಿ 3 ಜನ ಸಾವನ್ನಪ್ಪಿದ್ರಿಂದ. ಸೊ ಹಾಗಾಗಿ ಏನು ಮಾಡಬೇಕು ಅಂದರೆ ಇಟ್ ಈಸ್ ಇಂಪಾರ್ಟೆಂಟ್ ಟು ಅಡ್ರೆಸ್ ದ ಕೆಮಿಕಲ್ ಪೊಲ್ಯೂಷನ್ ಇನ್ ಚೆನ್ನೈ. ಫಸ್ಟು ಕೆಮಿಕಲ್ ಪೊಲ್ಯೂಷನ್ನ ಅಡ್ರೆಸ್ ಮಾಡಬೇಕು. ಅದಾದಮೇಲೆ ಏನು ತಮಿಳ್ನಾಡು ಸರ್ಕಾರ ಇದೆ ಅವರು ಪವರ್ ಬರೋಕ್ಕೆ ಮುಂಚೆ ಹಲವಾರು ಏನಂತೀವಿ ಮ್ಯಾನಿಫೆಸ್ಟೋಸನ್ನು ಕೊಟ್ಟಿದ್ರು. ಏನಂತಂದರೆ ದೇ ರೆಡ್ಯೂಸ್ ವೇಸ್ಟೇಜ್ ಆಫ್ ವಾಟರ್ ಫ್ರಮ್ 50 to 15% ಅಂತ ಹೇಳಿದರು. ಮತ್ತು ರೀಸೈಕಲ್ಡ್ ವಾಟರ್ ಡಿಸ್ಟ್ರಿಬ್ಯೂಷನನ್ನು ಇನ್ಕ್ರೀಸ್ ಮಾಡ್ತೀವಿ ಅಂತೆಲ್ಲ ಹೇಳಿದ್ರು. ಸೊ ಆ ಮ್ಯಾನಿಫೆಸ್ಟೋಸ್ ಏನಿದೆ ಆ ಮ್ಯಾನಿಫೆಸ್ಟೋನ ಫುಲ್ಫಿಲ್ ಮಾಡಬೇಕು ಅನ್ನೋದು ಇಲ್ಲಿ ಸೆಕೆಂಡ್ ಸೊಲ್ಯೂಷನ್ ಅವರು ಕೊಡ್ತಾ ಇರೋದು. ಸೊ ಇಷ್ಟು ಈ ಒಂದು ಆರ್ಟಿಕಲ್ನಲ್ಲಿ ಸಿಗೋ ಇನ್ಫಾರ್ಮೇಷನ್. ಮುಂದಿನ ಆರ್ಟಿಕಲ್ ನೋಡೋಣ. ದ ಇಶ್ಯೂ ಆಫ್ ಇಂಡಿಯಾಸ್ ಇಕನಾಮಿಕ್ ಗ್ರೋತ್ ವರ್ಸಸ್ ಎಮಿಷನ್. ಈ ಒಂದು ಆರ್ಟಿಕಲ್ನಲ್ಲಿ ಏನು ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತಂದರೆ ಎಕನಾಮಿಕ್ ಗ್ರೋತ್ ಮತ್ತು ಎಮಿಷನ್ ಏನಿದೆ 2 ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ಬೋದಾ ಇಲ್ವಾ ಒಂದು ಪಾಯಿಂಟು, ಮತ್ತು 2 ಹ್ಯಾಂಡ್ ಇನ್ ಹ್ಯಾಂಡ್ ಹೋಗುತ್ತೆ ಅಂತಂದರೆ ಯಾವ ರೀತಿಯಾಗಿ ಎಮಿಷನ್ನ ರೆಡ್ಯೂಸ್ ಮಾಡಿ ಎಕನಾಮಿಕ್ ಗ್ರೋತನ್ನು ಇನ್ಕ್ರೀಸ್ ಮಾಡ್ಬೋದು ಅನ್ನೋದು ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾ ಇರೋ ಇನ್ಫಾರ್ಮೇಷನ್. ಸೊ ಮೊದಲಿಗೆ ಏನು ಅಂತಾರೆ, ನಮಗೆಲ್ಲ ಗೊತ್ತಿದೆ ಭಾರತ ಎಕನಾಮಿಕಲಿ ಇಟ್ಸ್ ಗ್ರೋಯಿಂಗ್, ಬಟ್ ಅಟ್ ದ ಸೇಮ್ ಟೈಮ್ ಎಮಿಷನ್ಸನ್ನು ರಿಡ್ಯೂಸ್ ಮಾಡ್ತಾ ಇದೆಯಾ? ಎಸ್, ಒಂದು ಮಟ್ಟಿಗೆ ರಿಡ್ಯೂಸ್ ಮಾಡ್ತಾ ಇದೆ. ಸೊ ಈ ಒಂದು ನಿಟ್ಟಿನಲ್ಲಿ ಏನು ನೋಡ್ತೀವಿ ಅಂತಂದರೆ ಎಕನಾಮಿಕ್ ಸರ್ವೆ ಏನಿದೆ 2023-2024 ಎಕನಾಮಿಕ್ ಸರ್ವೆ ಏನು ಹೇಳಿದೆ ಅಂತಂದರೆ ಭಾರತದ ಎಕನಾಮಿಕ್ ಗ್ರೋತ್ ಏನಿದೆ ಅಂದರೆ ಈಗ ಕಾಂಪೌಂಡ್ ಆ್ಯನ್ಯುವಲ್ ಗ್ರೋತ್ ರೇಟ್ ಏನಿದೆ ವಿತ್ ರೆಸ್ಪೆಕ್ಟ್ ಟು GDP ಇಟ್ ಇಸ್ 7%. GDPನ ನೋಡಿದ್ರೆ ನಾವು 7% ಇದೆ. ಅದೇ ಸೇಮ್ ಕಾಂಪೌಂಡೆಡ್ ಆ್ಯನ್ಯುವಲ್ ಗ್ರೋತ್ ರೇಟ್ ವಿತ್ ರೆಸ್ಪೆಕ್ಟ್ ಟು ಎಮಿಷನ್ಸನ್ನು ನೋಡಿದ್ರೆ ಇಟ್ ಇಸ್ 4%. ಅಂದರೆ GDP ಗ್ರೋತ್ ರೇಟ್ ಹೆಚ್ಚಾಗಿದೆ. ಅಟ್ ದ ಸೇಮ್ ಟೈಮ್ ಎಮಿಷನ್ಸ್ ಡಿಸ್ಪೈಟ್ ಆಫ್ ಇನ್ಕ್ರೀಸಿಂಗ್ ಬಟ್ ಇಟ್ ಈಸ್ ವೆರಿ ಲೆಸ್ ಕಂಪೇರ್ಡ್ ಟು 7%. ಅಂದರೆ GDP ಕಂಪೇರ್ ಮಾಡಿದ್ರೆ, ಅಂದರೆ ಎಕನಾಮಿಕ್ ಗ್ರೋತಿಗೆ ಕಂಪೇರ್ ಮಾಡಿದ್ರೆ ಎಮಿಷನ್ಸ್ ಗ್ರೋತ್ ಏನಿದೆ ಅದು ಕಡಿಮೆ ಇದೆ ಅನ್ನೋದು ಎಕನಾಮಿಕ್ ಸರ್ವೆ ಹೇಳ್ತಾ ಇದೆ. ಸೊ ಈ ಒಂದು ನಿಟ್ಟಿನಲ್ಲಿ ಈ ಆರ್ಟಿಕಲ್ನಲ್ಲಿ ಏನು ಮಾತಾಡ್ತಾ ಇದ್ದಾರೆ ಅಂದರೆ ದೇ ಆರ್ ಟಾಕಿಂಗ್ ಅಬೌಟ್ ಡಿಕಪ್ಲಿಂಗ್. ಏನು ಡಿಕಪ್ಲಿಂಗ್ ಅಂತ ನಾವು ಮೊದಲಿಗೆ ನೋಡೋಣ. ಸೊ ಡಿಕಪ್ಲಿಂಗ್ ಅಂತಂದರೆ ಈ ಎಕನಾಮಿಕ್ ಗ್ರೋತ್ ಮತ್ತು ಎಮಿಷನ್ ಮಧ್ಯೆ ಏನು ಲಿಂಕ್ ಇದೆ ಆ ಲಿಂಕನ್ನು ಬ್ರೇಕ್ ಮಾಡೋದು. ಅಂದರೆ ಎಕನಾಮಿಕ್ ಗ್ರೋತ್ ಮತ್ತು ಎಮಿಷನ್ಗೆ ಯಾವುದೇ ರೀತಿಯಾದ ಒಂದು ಲಿಂಕ್ ಇಲ್ಲದೆ ಇರೋ ಥರ, ಅಂದರೆ ಗ್ರೋತ್ ಪಾಡಿಗೆ ಗ್ರೋತ್ ಆಗ್ತಾ ಇರೋಂಗೆ ಎಮಿಷನ್ ಪಾಡಿಗೆ ಎಮಿಷನ್ ರಿಡ್ಯೂಸ್ ಆಗೋಗೆ. ಈಗ ನಾವು ನೋಡ್ಬೋದು, ಎಕನಾಮಿಕ್ ಗ್ರೋತ್ ಆಗಬೇಕಂತಂದರೆ ನಮ್ಮ ಎಮಿಷನ್ಸ್ ಜಾಸ್ತಿ ಆಗ್ತಾನೇ ಇದೆ. ಫಾರ್ ಎಕ್ಸಾಂಪಲ್, ಈಗ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನ ನಾವು ಇಂಪ್ರೂವ್ ಮಾಡಬೇಕು ಅಥವಾ ಅದರಿಂದ ಬರ್ತಾ ಇರುವಂಥ GDPನ ನಾವು ಇನ್ಕ್ರೀಸ್ ಮಾಡಬೇಕು ಅಂತಂದರೆ ಏನು ಈ ಇಂಡಸ್ಟ್ರೀಸನ್ನು ಹೆಚ್ಚು ಮಾಡಬೇಕಾಗುತ್ತೆ. ಸೊ ಅವಾಗ ಇಂಡಸ್ಟ್ರೀಸ್ ಹೆಚ್ಚಾದಾಗ ಏನಾಗುತ್ತೆ, ಪೊಲ್ಯೂಷನ್ ಆಗುತ್ತೆ. ಸೊ ಇಲ್ಲಿ ಎಮಿಷನ್ಸ್ ಬರುತ್ತೆ. ಸೊ ಇಲ್ಲೇನಾಗುತ್ತೆ ಅಂದರೆ ಎಕನಾಮಿಕ್ ಗ್ರೋತ್ ಒಂದು ಕಡೆ ಇದೆ, ಇಲ್ಲಿ ಎಮಿಷನ್ ಕೂಡ ಆಗ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ನಮ್ಗೆ ಏನು ಗೊತ್ತಿರಬೇಕಂತಂದರೆ ಡಿಕಪ್ಲಿಂಗ್ ಅಂದರೆ ಈ ಎಕನಾಮಿಕ್ ಗ್ರೋತ್ ಮತ್ತು ಎಮಿಷನ್ ಏನಿದೆ ಇವೆರಡರ ಮಧ್ಯೆ ಯಾವುದೇ ರೀತಿಯಾದ ಸಂಬಂಧ ಇರಬಾರ್ದು, 2 ಇಂಡಿಪೆಂಡೆಂಟಾಗಿ ಇರಬೇಕು ಅನ್ನೋದು. ಸೊ ಈ ಡಿಕಪ್ಲಿಂಗಲ್ಲಿ ಏನಾಗುತ್ತೆ ಅಂದರೆ 2 ರೀತಿಯಾದ ಡಿಕಪ್ಲಿಂಗ್ ಬರುತ್ತೆ. ಒಂದು ಆಬ್ಸಲ್ಯೂಟ್ ಡಿಕಪ್ಲಿಂಗ್, ಒಂದು ರಿಲೇಟಿವ್ ಡಿಕಪ್ಲಿಂಗ್. ಸೊ ಆಬ್ಸಲ್ಯೂಟ್ ಡಿಕಪ್ಲಿಂಗ್ ಅಂತಂದರೆ ಏನು, ಇದರಲ್ಲಿ ಎಕನಾಮಿ ಇನ್ಕ್ರೀಸ್ ಆಗ್ತಾ ಇದ್ದಂಗೆ, ಎಕನಾಮಿಕ್ ಗ್ರೋತ್ ಇನ್ಕ್ರೀಸ್ ಆಗ್ತಾ ಇರೋಂಗೆ ಎಮಿಷನ್ ಕಡಿಮೆ ಆಗುತ್ತೆ. ದಿಸ್ ಇಸ್ ಆಬ್ಸಲ್ಯೂಟ್ ಡಿಕಪ್ಲಿಂಗ್. ಅದೇ ರಿಲೇಟಿವ್ ಡಿಕಪ್ಲಿಂಗ್ ಅಂದರೆ ಎಕನಾಮಿಕ್ ಗ್ರೋತ್ ಇನ್ಕ್ರೀಸ್ ಆಗುತ್ತೆ, ಎಮಿಷನ್ ಕೂಡ ಇನ್ಕ್ರೀಸ್ ಆಗುತ್ತೆ, ಬಟ್ ಅಟ್ ಲೋವರ್ ರೇಟ್. ಇಲ್ಲಿ
ಇಲ್ಲಿ ಎಮಿಷನ್ ಡಿಕ್ರೀಸ್ ಆಗ್ತಾ ಇದೆ, ಬಟ್ ಇಲ್ಲಿ ಎಮಿಷನ್ ಇನ್ಕ್ರೀಸ್ ಆಗುತ್ತೆ, ಎಮಿಷನ್ ಆಗ್ತಾ ಇರುತ್ತೆ ಬಟ್ ಅಟ್ ಅ ಲೋವರ್ ರೇಟ್. ಸೊ ದಿಸ್ ಇಸ್ ರಿಲೇಟಿವ್ ಡಿಕಪ್ಲಿಂಗ್, ಒಂದು ಆಬ್ಸಲ್ಯೂಟ್ ಡಿಕಪ್ಲಿಂಗ್, ಒಂದು ರಿಲೇಟಿವ್ ಡಿಕಪ್ಲಿಂಗ್. ಸೊ ಈ ಡಿಕಪ್ಲಿಂಗಿಂದ ಏನಾಗುತ್ತೆ ಅಂದರೆ ಒಂದು ಕಡೆ ಸಸ್ಟೈನಬಲ್ ಗ್ರೋತ್ ಮತ್ತು ಡೆವಲಪ್ಮೆಂಟ್ ಆಗುತ್ತೆ ಒಂದು, ಓಕೆನಾ. ಮತ್ತೊಂದು ಕಡೆ ಏನಾಗುತ್ತೆ ಅಂತಂದರೆ ಈ ಏನು ಗ್ರೀನ್ ಗ್ರೋತ್ ಅಥವಾ ಗ್ರೀನ್ ಗ್ರೋತ್ ಮತ್ತು ಡಿ ಗ್ರೋತ್ ಅಂತ ಕರಿತೀವಿ ಅದು ಕೂಡ ಇಲ್ಲಿ ನಾವು ನೋಡ್ಬೋದಾಗುತ್ತೆ. ದಿಸ್ ಇಸ್ ಬಿಕಾಸ್ ಆಫ್ ಡಿಕಪ್ಲಿಂಗ್. ಸೊ ಹಾಗಾದರೆ ಇಲ್ಲಿ ಗ್ರೀನ್ ಗ್ರೋತ್ ಮತ್ತು ಡಿ ಗ್ರೋತ್ ಅಂದರೆ ಏನು? ಮೊದಲಿಗೆ ಗ್ರೀನ್ ಗ್ರೋತ್ ಅಂದರೆ ಏನು ಅಂತಂದರೆ ವಿತ್ ಇನ್ಕ್ರೀಸ್ ಇನ್ ಎಕನಾಮಿಕ್ ಗ್ರೋತ್ ಬಟ್ ಎನ್ವಿರಾನ್ಮೆಂಟಲ್ ಹಾರ್ಮನ್ನು ರೆಡ್ಯೂಸ್ ಮಾಡ್ತೀವಿ. ಸಿ ಗ್ರೀನ್ ಗ್ರೋತ್ ಅಂತಂದರೆ ಇಕಾನಮಿಕ್ ಗ್ರೋತ್ ಇನ್ಕ್ರೀಸ್ ಆಗುತ್ತೆ, ದಿಸ್ ಇಸ್ ಗ್ರೀನ್ ಗ್ರೋತ್. ಸೊ ಎಕನಾಮಿಕ್ ಗ್ರೋತ್ ಇನ್ಕ್ರೀಸ್ ಆಗುತ್ತೆ ಬಟ್ ಎಮಿಷನ್ಸ್ ಏನಿದೆ ಎಮಿಷನ್ ರೆಡ್ಯೂಸ್ ಆಗುತ್ತೆ. ಸಮಥಿಂಗ್ ಸಿಮಿಲರ್ ಟು ಆಬ್ಸಲ್ಯೂಟ್ ಡಿಕಪ್ಲಿಂಗ್ ಆಗುತ್ತೆ. ಬಟ್ ಏನಾಗುತ್ತೆ ಅಂದರೆ ಎನ್ವಿರಾನ್ಮೆಂಟಲ್ ಹಾರ್ಮ್ ಏನಿದೆ ಅದು ಕಡಿಮೆ ಆಗುತ್ತೆ, ದಟ್ ಈಸ್ ಗ್ರೀನ್ ಗ್ರೋತ್. ಅದೇ ಡಿ ಗ್ರೋತ್ ಏನು ಬರುತ್ತೆ ಅಂತಂದರೆ ಈ ಡಿ ಗ್ರೋತ್ ಅಂತಂದರೆ ಎಕನಾಮಿಕ್ ಗ್ರೋತ್ ಇಸ್ ದ ಪ್ರೈಮರಿ ಡ್ರೈವರ್ ಆಫ್ ಎಕಲಾಜಿಕಲ್ ಡಿಸ್ಟ್ರಕ್ಷನ್ ಅಂತ ಈ ಡಿ ಗ್ರೋತ್ ಹೇಳುತ್ತೆ. ಡಿ ಗ್ರೋತ್ ಗ್ರೀನ್ ಅಂತಂದರೆ ಎಮಿಷನ್ ಕಡಿಮೆ ವಿತ್ ರೆಸ್ಪೆಕ್ಟ್ ಟು ಎನ್ವಿರಾನ್ಮೆಂಟ್, ಸೊ ಎನ್ವಿರಾನ್ಮೆಂಟಲ್ ಹಾರ್ಮ್ ಕಡಿಮೆ ಇರುತ್ತೆ, ದಟ್ ಈಸ್ ಗ್ರೀನ್ ಗ್ರೋತ್. ಡಿ ಗ್ರೋತ್ ಅಂತಂದರೆ ಏನು ಎಕನಾಮಿಕ್ ಗ್ರೋತ್ ಆಗ್ತದೆ ಇಟ್ ಈಸ್ ಅಟ್ ದ ಕಾಸ್ಟ್ ಆಫ್ ಎಕಲಾಜಿ ಅಥವಾ ಎನ್ವಿರಾನ್ಮೆಂಟ್ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಬೇಕು. ಸೊ ಇಷ್ಟು ನಮಗೆ ಇದುವರೆಗೂ ತಿಳಿಯೋದು. ಸೊ ಮೊದಲಿಗೆ ಡಿಕಪ್ಲಿಂಗ್ ಬಗ್ಗೆ ಗೊತ್ತಿರಬೇಕು, ಆಬ್ಸಲ್ಯೂಟ್ ಡಿಕಪ್ಲಿಂಗ್, ರಿಲೇಟಿವ್ ಡಿಕಪ್ಲಿಂಗ್. ಅದಾದಮೇಲೆ ಡಿಕಪ್ಲಿಂಗಿಂದ ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ ಅಂದರೆ ಒಂದು ಸಸ್ಟೈನಬಲ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಗುತ್ತೆ, ಇನ್ನೊಂದು ಗ್ರೀನ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ. ಸೊ ಇಷ್ಟು ನಮಗೆ ಬೇಸಿಕ್ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಬಟ್ ಈಗ ನಾವು ವಿತ್ ರೆಸ್ಪೆಕ್ಟ್ ಟು ಇಂಡಿಯಾ ಬಂದರೆ ಇಂಡಿಯಾ ಈ ರೀತಿಯಾದ ಡಿಕಪ್ಲಿಂಗ್ನ ಮಾಡೋದು ಐಡಿಯಲ್ಲ ಅಥವಾ ಈ ಹಿಂದೆ ಮಾಡಿದೆಯಾ ಅದನ್ನು ಸ್ವಲ್ಪ ನೋಡೋಣ. ಸೊ ಈಗ 1990s ಏನಾಗ್ತದೆ, ಲಿಬ್ರಲೈಸೇಷನ್ LPG ರಿಫಾರ್ಮ್ಸ್ ಏನಿದೆ ಆ LPG ರಿಫಾರ್ಮ್ಸ್ ಆದಾಗಿಂದ ನಮ್ಮ ಎಕನಾಮಿಕ್ ಗ್ರೋತ್ ಏನಿದೆ ಇಟ್ ಇಸ್ ಸ್ಟಡಿ ಆ್ಯಂಡ್ ಸ್ಟೇಬಲ್. ಎಕನಾಮಿಕ್ ಗ್ರೋತ್ ಸಿನ್ಸ್ 1990s ಇನ್ಕ್ರೀಸ್ ಆಗ್ತಾ ಇದೆ ಬಟ್ ಅಟ್ ದ ಕಾಸ್ಟ್ ಆಫ್ ಎನ್ವಿರಾನ್ಮೆಂಟ್ ಆಗ್ತಾ ಇದೆ ಅಲ್ವಾ. ಸೊ ಇಲ್ಲಿ ನಾವೇನಿದು ನೋ ಆಬ್ಸಲ್ಯೂಟ್ ಡಿಕಪ್ಲಿಂಗ್ ಇಲ್ಲ ಇಲ್ಲಿ ಇಂಡಿಯಾಲಿ ಸಿನ್ಸ್ 1990s. ಯಾಕೆ ಅಂತಂದರೆ ನಾವು ಎಕನಾಮಿಕ್ ಗ್ರೋತ್ ಈಸ್ ಹ್ಯಾಪನಿಂಗ್ ಅಟ್ ದ ಕಾಸ್ಟ್ ಆಫ್ ಎನ್ವಿರಾನ್ಮೆಂಟ್. ಸೊ ಹಾಗಾಗಿ ಆಬ್ಸಲ್ಯೂಟ್ ಡಿಕಪ್ಲಿಂಗ್ ಇಲ್ಲ, ಅಂದರೆ ಎಮಿಷನ್ನ ನಾವು ರಿಡಕ್ಷನ್ ಮಾಡ್ತಾ ಇಲ್ಲ, ಅಂದರೆ ಎಕನಾಮಿಕ್ ಗ್ರೋತ್ ಜೊತೆಗೆ ಎಮಿಷನ್ ರಿಡಕ್ಷನ್ ಆಗ್ತಾ ಇಲ್ಲ, ಅಂದರೆ ಕಂಪ್ಲೀಟ್ ರಿಡಕ್ಷನ್ ಆಗ್ತಾ ಇಲ್ಲ, ಬಟ್ 1 ಪಾಯಿಂಟಲ್ಲಿ ರಿಡ್ಯೂಸ್ ಆಗ್ತಾ ಇದೆ ಕಂಪೇರ್ ಟು ಪ್ರೀವಿಯಸ್ ಇಯರ್ಸ್, ಈಗ ಕಡಿಮೆ ಆಗ್ತಾ ಇದೆ. ಸೊ ಹಾಗಾಗಿ ಇಟ್ ಈಸ್ ನಾಟ್ ಆಬ್ಸಲ್ಯೂಟ್ ಡಿಕಪ್ಲಿಂಗ್. ಬಟ್ ಕಂಪೇರ್ ಮಾಡಿದಾಗ ಇಂಡಿಯಾ ಮೈಟ್ ಹ್ಯಾವ್ ಅಚೀವ್ಡ್ ರಿಲೇಟಿವ್ ಡಿಕಪ್ಲಿಂಗ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಬಿಕಾಸ್ ಎಕನಾಮಿಕ್ ಗ್ರೋತ್ ಕೂಡ ಇಂಡಿಯಾ ಅಚೀವ್ ಮಾಡ್ತಾ ಇದೆ, ಅಟ್ ದ ಸೇಮ್ ಟೈಮ್ ಇಲ್ಲಿ ಹೇಳ್ದಂಗೆ ಜಸ್ಟ್ 4% ಅಷ್ಟೇ ಎಮಿಷನ್ ಇರೋದು. ಸೊ ಹಾಗಾಗಿ ನಾವು ಈ ಒಂದು ಡೇಟಾನ ಕನ್ಸಿಡರ್ ಮಾಡಿದ್ರೆ ಎಕನಾಮಿಕ್ ಸರ್ವೆ ಡೇಟಾನ ಇಂಡಿಯಾ ಮೇ ಹ್ಯಾವ್ ಅಚೀವ್ಡ್ ರಿಲೇಟಿವ್ ಡಿಕಪ್ಲಿಂಗ್ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಬಟ್ ನಮ್ಮ ಗೋಲ್ಸ್ ಏನಿದೆ ಆ ಗೋಲ್ಸ್ನ ವಿತ್ ದಿಸ್ ರೇಟ್, ಈ ಒಂದು ರಿಲೇಟಿವ್ ಡಿಕಪ್ಲಿಂಗ್ ಏನಿದೆ ಈ ಒಂದು ರೇಟಲ್ಲಿ ನಮ್ಮ ಗೋಲ್ಸ್ ಏನಿದೆ, ಭಾರತದ ಗೋಲ್ಸ್ ಎಮಿಷನ್ ವಿತ್ ರೆಸ್ಪೆಕ್ಟ್ ಟು ಎಮಿಷನ್ ರಿಡಕ್ಷನ್, ಅದನ್ನು ನಾವು ರೀಚ್ ಆಗೋದಕ್ಕೆ ಆಗೋದಿಲ್ಲ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇನ್ ಆರ್ಡರ್ ಟು ಮೂವ್ ಟುವರ್ಡ್ಸ್ ಆಬ್ಸಲ್ಯೂಟ್ ಡಿಕಪ್ಲಿಂಗ್ ಭಾರತ ಏನು ಮಾಡಬೇಕು ಅಂದರೆ ಇನ್ನಷ್ಟು ಪಾಲಿಸಿ ಮೆಷರ್ಸನ್ನು ತೊಗೋಬೇಕು ಟು ಸಪೋರ್ಟ್ ರಿನ್ಯೂಯಬಲ್ ಎನರ್ಜಿ ಇರ್ಬೋದು, ಇಲ್ಲ ಎಮಿಷನ್ ಮಿಟಿಗೇಷನ್ಗೆ ಇರ್ಬೋದು, ಸಸ್ಟೈನಬಲ್ ಡೆವಲಪ್ಮೆಂಟ್ಗೆ ಇರ್ಬೋದು, ಈ ರೀತಿಯಾದ ಒಂದು ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಮೆಷರ್ಸನ್ನು ತೊಗೋಬೇಕು. ಸೊ ದಟ್ ಫ್ರಮ್ ರಿಲೇಟಿವ್ ಡಿಕಪ್ಲಿಂಗ್ ಇಂಡಿಯಾ ಕ್ಯಾನ್ ಮೂವ್ ಟುವರ್ಡ್ಸ್ ಆಬ್ಸಲ್ಯೂಟ್ ಡಿಕಪ್ಲಿಂಗ್ ಅನ್ನೋದು ಈ ಒಂದು ಆರ್ಟಿಕಲ್ನ ಸಾರಾಂಶ. ಮುಂದಿನ ಆರ್ಟಿಕಲ್ ನೋಡೋಣ. ಚಂಡೀಗಢ ಲೀಡ್ಸ್ ಇನ್ ಎನ್ಫೋರ್ಸಿಂಗ್ ಕ್ರಿಮಿನಲ್ ಲಾಸ್. ನಮಗೆಲ್ಲ ತಿಳಿದೇ ಇದೆ ಜುಲೈಯಲ್ಲಿ ಏನು ನಮ್ಮ 3 ಕ್ರಿಮಿನಲ್ ಲಾಸ್ ಏನಿದೆ ಈ 3 ಲಾಸ್ಗಳು ಜಾರಿಗೆ ಬಂತು. ಅಂದರೆ ಏನು ಈ ಭಾರತೀಯ ನ್ಯಾಯ ಸಂಹಿತ ಇರ್ಬೋದು, ಇಲ್ಲ ಭಾರತೀಯ ಸಾಕ್ಷ್ಯ ಅಧಿನಿಯಮ ಇರ್ಬೋದು, ಇಲ್ಲ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಇರ್ಬೋದು, ಇದೆಲ್ಲ 3 ಕ್ರಿಮಿನಲ್ ಲಾಸನ್ನು ಕೂಡ ಭಾರತ ಜುಲೈ 2024 ನಾವು ಸ್ಟಾರ್ಟ್ ಮಾಡಿದ್ದೀವಿ. ಅಂದರೆ ಇದೇನು ಹಳೆ ನಮ್ಮ IPC ಏನಿತ್ತು ಮತ್ತು ಎವಿಡೆನ್ಸ್ ಆ್ಯಕ್ಟ್ ಏನಿದೆ, ಕೋಡ್ ಆಫ್ CRPC ಏನಿತ್ತು, ಇದೆಲ್ಲನೂ ರೀಪ್ಲೇಸ್ ಮಾಡಿ ಈ 3 ಆ್ಯಕ್ಟ್ಗಳನ್ನು ನಾವು ತಂದಿದ್ವಿ. ಸೊ ಇದರಲ್ಲಿ ಫಸ್ಟ್ ಏನು ಇದರ ಒಂದು ಮುಖ್ಯ ಉದ್ದೇಶ ಅಂತಂದರೆ ಈ ಗವರ್ನೆನ್ಸ್ ಪ್ಲಸ್ ಫಾಸ್ಟರ್ ಏನು ಗ್ರೀವೆನ್ಸ್ ರಿಡ್ರೆಸಲ್ ಅನ್ನೋದನ್ನು ನಾವು ತಿಳ್ಕೊಬೇಕು. ಸೊ ಈ ಒಂದು ನಿಟ್ಟಿನಲ್ಲಿ ಚಂಡೀಗಢ ಏನಿದೆ, ಚಂಡೀಗಢಲ್ಲಿ ಈ ಗವರ್ನೆನ್ಸ್ ಇರ್ಬೋದು, ಫಾಸ್ಟರ್ ಗ್ರೀವೆನ್ಸ್ ರಿಡ್ರೆಸಲ್ ಇರ್ಬೋದು, ಚಂಡೀಗಢ ವಿತ್ ರೆಸ್ಪೆಕ್ಟ್ ಟು ದೀಸ್ 3 ಕ್ರಿಮಿನಲ್ ಲಾಸ್ ಇದನ್ನು ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಿದೆ ಅನ್ನೋದು ಈ ಒಂದು ಆರ್ಟಿಕಲ್ನಲ್ಲಿ ಹೇಳ್ತದೆ. ಸೊ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತಂದರೆ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಅಂತ ಬಂದಾಗ 3 ಪಾರ್ಟ್ಸ್ ಬರುತ್ತೆ. ಒಂದು ಪೊಲೀಸ್, ಇನ್ನೊಂದು ಫೊರೆನ್ಸಿಕ್ಸ್, ಮತ್ತೊಂದು ಜುಡಿಷಿಯರಿ. ಸೊ 3ನೂ ಫಾಸ್ಟಾಗಿ ವರ್ಕ್ ಮಾಡಿದಾಗ ಮಾತ್ರನೇ ಯಾವುದೇ ಒಂದು ವಿಕ್ಟಿಮ್ಗೆ ಅಲ್ಲಿ ನ್ಯಾಯ ಸಿಗುತ್ತೆ.
ದಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್. ಸೊ ಹಾಗಾಗಿ ಚಂಡೀಗಢ ಏನೇನು ಸ್ಟೆಪ್ಸ್ ತೊಗೊಂಡಿದೆ ಅಂತಂದರೆ, ಮೊದಲಿಗೆ ವಿತ್ ರೆಸ್ಪೆಕ್ಟ್ ಟು ಪೊಲೀಸ್ ಚಿತ್ರಾ ಕೋಜಿ ಅನ್ನುವಂಥ ಫೇಶಿಯಲ್ ರೆಕಾಗ್ನಿಷನ್ ಸಿಸ್ಟಮನ್ನು ಅಲ್ಲಿ ಇನ್ಸ್ಟಾಲ್ ಮಾಡಿದೆ. ಸೊ ಇದರಲ್ಲಿ ಅಪ್ರಾಕ್ಸಿಮೇಟಾಗಿ 1 crore ಡೇಟಾ ಬೇಸ್ ಇದೆ. ಸೊ ಯಾವುದೇ ರೀತಿಯಾದ ಒಂದು ಪ್ರಾಬ್ಲಮ್ ಆದರೂ ಕೂಡ, ಅಂದರೆ ಯಾವುದೇ ಒಂದು ಏನೋ ಒಂದು ಕ್ರಿಮಿನಲ್ ಕೇಸ್ ಲಾಡ್ಜ್ ಆಗಿದೆ ಪೊಲೀಸ್ ಹತ್ರ ಅಂತಂದರೆ ಅವ್ರ ಹತ್ರ ಡೇಟಾ ಬೇಸ್, ಈ ಚಿತ್ರಾ ಕೋಜಿ ಅನ್ನೋ ಒಂದು ಡೇಟಾ ಬೇಸಿಂದ ಇಮಿಡಿಯೇಟಾಗಿ ಅಲ್ಲಿ ಅವ್ರಿಗೆ ಆ ಒಂದು ಕ್ರಿಮಿನಲ್ನ ಡೀಟೇಲ್ಸ್ ಸಿಗುತ್ತೆ. ಸೊ ಇಲ್ಲಿ ಒಂದು ರೀತಿಯಾದ ಫಾಸ್ಟರ್ ಇದಾಯಿತು. ಮತ್ತು ಫೋರೆನ್ಸಿಕ್ಸ್ಗೆ ಬಂದರೆ ಇಲ್ಲಿ ಇನ್ವೆಸ್ಟಿಗೇಟರ್ಸ್ಗೆ ಅಂತ ಅಂದ್ಬಿಟ್ಟು ನ್ಯೂ ಟ್ಯಾಬ್ಲೆಟ್ಸನ್ನು ಇಶ್ಯೂ ಮಾಡಿದ್ದಾರೆ ವಿತ್ ಬೆಟರ್ ಕ್ವಾಲಿಟಿ. ಸೊ ಏನಾಗುತ್ತೆ ಅಂದರೆ ಫೋರೆನ್ಸಿಕ್ಸ್ ಅಂತ ಬಂದಾಗ ಸೊ ಟ್ಯಾಬ್ಲೆಟ್ಸ್ ಇವೆಲ್ಲ ಅಂದರೆ ಯಾವಾಗ ನಾವು ಡಿಜಿಟಲ್ ಟೆಕ್ನಾಲಜಿನ ಇಂಪ್ರೂವ್ ಮಾಡ್ತೀವಿ ಅಲ್ಲಿ ರಿಸಲ್ಟ್ಸ್ ಕೂಡ ಬೇಗ ಸಿಗುತ್ತೆ. ಸೊ ಹಾಗಾಗಿ ವಿತ್ ರೆಸ್ಪೆಕ್ಟ್ ಟು ಫೋರೆನ್ಸಿಕ್ಸ್ ಟ್ಯಾಬ್ಲೆಟ್ಸನ್ನು ಇಶ್ಯೂ ಮಾಡಿದ್ದಾರೆ. ಇನ್ನು ಮತ್ತು ಜುಡಿಷಿಯರಿಗೆ ಬಂದರೆ ದೇ ಹ್ಯಾವ್ ಗಾನ್ ಫಾರ್ ವಿಡಿಯೋ ಕಾನ್ಫರೆನ್ಸಿಂಗ್. ಸೊ ಈ ವಿಡಿಯೋ ಕಾನ್ಫರೆನ್ಸಿಂಗ್ ಆದಾಗ ಏನಾಗುತ್ತೆ ಅಂತಂದರೆ ಕ್ರಿಮಿನಲ್ನ ಓನ್ಲಿ ಆನ್ಲೈನಲ್ಲೇನೇ ಜುಡಿಷಿಯರಿ ವರ್ಕ್ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ, ಕ್ರಿಮಿನಲ್ನ ಕೋರ್ಟಿಗೆ ಕರ್ಕೊಂಡು ಬಾ, ಅಲ್ಲಿ ಆಗುವಂತಹ ಎಕ್ಸ್ಪೆನ್ಸಸ್, ಫ್ಯೂಯಲ್ ಎಕ್ಸ್ಪೆನ್ಸಸ್ ಇರ್ಬೋದು, ಫುಡ್ ಎಕ್ಸ್ಪೆನ್ಸಸ್ ಇರ್ಬೋದು, ಈ ಥರ ಬೇರೆ ಎಕ್ಸ್ಪೆನ್ಸಸ್ ಏನಿದೆ ಆ ಎಕ್ಸ್ಪೆನ್ಸಸ್ ಎಲ್ಲನೂ ರೆಡ್ಯೂಸ್ ಮಾಡ್ಬೋದು ಒಂದು ಕಡೆ. ಮೋರ್ ಓವರ್ ಟೈಮನ್ನು ಕೂಡ ಇಲ್ಲಿ ರೆಡ್ಯೂಸ್ ಮಾಡ್ಬೋದು. ಸೊ ಹಾಗಾಗಿ ವಿತ್ ರೆಸ್ಪೆಕ್ಟ್ ಟು ಪೊಲೀಸ್, ಫೋರೆನ್ಸಿಕ್, ಜುಡಿಷಿಯರಿ ಈ ಮೂರೂ ಸೆಕ್ಟರ್ಸಲ್ಲಿ ಚಂಡೀಗಢ ಏನು ಮಾಡ್ತಾರೆ ಅಂತಂದರೆ ಈ ರೀತಿಯಾದ ಒಂದು ಗವರ್ನೆನ್ಸ್ ಅಥವಾ ಡಿಜಿಟಲ್ ಗವರ್ನೆನ್ಸನ್ನು ತರೋದ್ರ ಮೂಲಕ ಫಾಸ್ಟರ್ ರೆಸಲ್ಯೂಷನ್ನ ಇಲ್ಲಿ ನಾವು ನೋಡ್ಬೋದಾಗುತ್ತೆ. ಸೊ ವಿತ್ ರೆಸ್ಪೆಕ್ಟ್ ಟು ಕ್ರಿಮಿನಲ್ ಲಾಸ್ ಆ ಒಂದು ಲಾಸಲ್ಲಿ ಏನೇನು ನಿಯಮಗಳಿವೆ ಆ ನಿಯಮಗಳಿಗೆ ಬದ್ಧರಾಗಿ ಚಂಡೀಗಢ ಇಟ್ ಈಸ್ ಲೀಡಿಂಗ್ ಅಟ್ ಪ್ರೆಸೆಂಟ್ ಆಗಿ ಇಟ್ ಈಸ್ ಲೀಡಿಂಗ್ ಇನ್ ಇಂಪ್ಲಿಮೆಂಟೇಷನ್ ಅಥವಾ ಎನ್ಫೋರ್ಸಿಂಗ್ ಆಫ್ ದೀಸ್ ಕ್ರಿಮಿನಲ್ ಲಾಸ್ ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ಇಷ್ಟು ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.